ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬುಧವಾರ ಆಗಿರುವುದರಿಂದ ಬುಧವಾರ ನಾವು ಗಣೇಶನಿಗೆ ಏಕೆ ಪೂಜೆ ಮಾಡಬೇಕು, ಗಣೇಶನಿಗೆ ಈ ವಸ್ತುವನ್ನು ಅರ್ಪಿಸಿ. ಬುಧವಾರ ಬಂದರೆ ಸಾಕು ನಾವು ಗಣೇಶನನ್ನು ಪೂಜಿಸುತ್ತೇವೆ ಅಲ್ವಾ? ಹಾಗಾದರೆ ಗಣೇಶನನ್ನು ಏಕೆ ಪೂಜಿಸಬೇಕು? ಬುಧವಾರ ಯಾವ ಮಂತ್ರವನ್ನು ಹೇಳಬೇಕು? ಹಾಗಾದರೆ ನೋಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿ ಬಿಡೋಣ ಅಲ್ವಾ? ಹಾಗಾದರೆ ಮೊದಲು ಗಣೇಶನ ಮಂತ್ರದೊಂದಿಗೆ ವಿಡಿಯೋವನ್ನು ಶುರು ಮಾಡೋಣ ಅಲ್ವಾ? ವಿಘ್ನ ನಿವಾರಕ, ಏನೇ ತಪ್ಪಿದ್ರೂ ಕ್ಷಮಿಸಿ ತಂದೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ. ಹಾಗೆ ಈ ಮಂತ್ರವನ್ನು ಬುಧವಾರ ತಪ್ಪದೇ ಹೇಳಬೇಕು. ಹಾಗಾದರೆ ಆ ಮಂತ್ರ ಯಾವುದು? ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಹಾಗೆ ಆ ಮಂತ್ರದ ಅರ್ಥವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಮಂತ್ರವನ್ನು ಪ್ರತಿ ಬುಧವಾರ ನೀವು ತಪ್ಪದೇ ಹೇಳಬೇಕು. ಹಾಗಾದರೆ ಈ ಮಂತ್ರದ ಅರ್ಥ ಏನು ನಿಮಗೆ ಗೊತ್ತಾ? ಹಾಗಾದರೆ ಈ ಮಂತ್ರದ ಅರ್ಥ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕೇಳಿ. ಬಾಗಿದ ಸೊಂಡಿಲು, ಬೃಹತ್ ದೇಹ, ಕೋಟಿ ಸೂರ್ಯನಂತಹ ದೊಡ್ಡ ಪ್ರತಿಭಾಶಾಲಿ ನನ್ನ ಸ್ವಾಮಿ ಯಾವಾಗಲೂ ನನ್ನ ಎಲ್ಲ ಕೆಲಸಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳಿಸುವ ತಂದೆ ಎಂದು. ಹಾಗೆ ನಾವೆಲ್ಲ ಗಣೇಶನನ್ನು ವಿಘ್ನ ನಿವಾರಕ ಎಂದೇ ಕರೆಯುತ್ತೇವೆ ಅಲ್ವಾ? ಯಾಕೆಂದರೆ ನಮ್ಮೆಲ್ಲರ ದುಃಖ, ಕಷ್ಟ, ನೋವು ಎಲ್ಲವನ್ನು ಕೂಡ ಗಣೇಶನಿಗೆ ನಾವು ಅರ್ಪಿಸುತ್ತೇವೆ. ಹಾಗೆ ನಮಗೆ ಏನೇ ಕಷ್ಟ ಬಂದರೂ ಕೂಡ ಫಸ್ಟು ಗಣೇಶನಿಗೆ, ವಿಘ್ನ ನಿವಾರಕನಿಗೆ ಪೂಜೆಯನ್ನು ಸಲ್ಲಿಸುತ್ತೇವೆ ಅಲ್ವಾ? ನಾವು ಗಣೇಶನನ್ನು ಬುಧವಾರ ಆರಾಧನೆ ಮಾಡುವುದರಿಂದ ನಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯೂ ಕೂಡ ಹೆಚ್ಚುತ್ತದೆ. ಶಿವ ಪಾರ್ವತಿಯ ಮಗನಾದ ಗಣೇಶನನ್ನು ನಾವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮೊದಲು ಗಣೇಶನಿಗೆ ಪೂಜೆ ಸಲ್ಲಿಸುತ್ತೇವೆ. ಹಾಗಾದರೆ ಗಣೇಶನನ್ನು ಬುಧವಾರ ಏಕೆ ಪೂಜಿಸಲಾಗುತ್ತದೆ? ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪಾರ್ವತಿಯ ಕೃಪೆಯಿಂದ ಗಣೇಶನು ಜನಿಸುತ್ತಾರೆ. ಆ ಸಮಯದಲ್ಲಿ ಭಗವಾನ್ ಶಿವನ ಧಾಮದಲ್ಲಿ ಕೈಲಾಸದಲ್ಲಿ ಬುಧನು ಕುಳಿತಿರುವುದರಿಂದ ಅದರಿಂದ ಬುಧವಾರವನ್ನು ಗಣೇಶನ ದಿನವೆಂದು ಕರೆಯಲಾಗುತ್ತದೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿಲ್ಲ ಅಲ್ವಾ? ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಶಿವ ಹುಟ್ಟಬೇಕಾದ್ರೆ ಶಿವಧಾಮದಲ್ಲಿ ಅಂದರೆ ಕೈಲಾಸದಲ್ಲಿ ಬುಧ ಗ್ರಹ ಕುಳಿತಿದ್ದರು. ಆದ್ದರಿಂದ ಬುಧವಾರವನ್ನು ಗಣೇಶನ ದಿನವೆಂದು ಕರೆಯಲಾಗುತ್ತದೆ. ಬುಧವಾರ ಎಂದರೆ ತುಂಬ ಶ್ರೇಷ್ಠವಾದ ದಿನ. ಬುಧವಾರ ಗಣೇಶನ ದಿನವೆಂದು ಕರೆಯಲಾಗುತ್ತದೆ. ಗಣೇಶನ ದಿನವೆಂದು ನಾವು ಬುಧವಾರ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಕೂಡ ಸಲ್ಲಿಸುತ್ತೇವೆ. ನಾವು ಈ ದಿನ ಯಾವುದೇ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ನಮಗೆ ಜಯವಾಗಲಿ, ಯಶಸ್ಸು ಆಗಲಿ ಖಂಡಿತ ದೊರೆಯುತ್ತದೆ ಅಲ್ವಾ? ಹಾಗೆ ನಮ್ಮ ಕೆಲಸ
ಕಾರ್ಯದಲ್ಲಿ, ಜೀವನದಲ್ಲಿ ಸಕಲ ತೊಂದರೆಗಳಿಗೂ ಕೂಡ ನಿವಾರಣೆಯಾಗುತ್ತದೆ ಗಣೇಶನನ್ನು ಪೂಜಿಸುವುದರಿಂದ. ಹಾಗಾದರೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ ಗಣಪತಿಗೆ ಬುಧವಾರ ತುಪ್ಪ ಹಾಗೂ ಬೆಲ್ಲದ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಯು ಕೂಡ ಮಾಯವಾಗುತ್ತದೆ. ಹಾಗೆ ತುಪ್ಪ ಬೆಲ್ಲದ ದೀಪ ಅನಿಸಿರ್ತೀರಲ್ವಾ, ಬೆಲ್ಲ ತುಪ್ಪದಲ್ಲಿ ದೀಪ ಉರಿದಿರುತ್ತೆ, ಬೆಲ್ಲ ಹಾಗೆ ಇರುತ್ತೆ, ಅದನ್ನು ವೇಸ್ಟ್ ಮಾಡಬಾರ್ದು. ನಿಮ್ಮ ಮನೆ ಹತ್ತಿರ ಇರುವ ಹಸುವಿಗೆ ತಗೊಂಡೋಗಿ ಕೊಡಿ. ಹಾಗೆ ನೀವು ಗಣೇಶನಿಗೆ ಪ್ರಿಯವಾದ ಗರ್ಕೆ ಹುಲ್ಲನ್ನು ಕೂಡ ಅರ್ಪಿಸಬೇಕು. ತಪ್ಪದೆ ನೀವು ಗಣೇಶನಿಗೆ ಗರ್ಕೆ ಮೋದಕವನ್ನು ಕೂಡ ಗಣೇಶನಿಗೆ ಅರ್ಪಿಸಬೇಕು. ಪ್ರತಿ ಬುಧವಾರನೂ ಕೂಡ ನೀವು ಗಣೇಶನ ಮಂತ್ರವನ್ನು ಹೇಳುವುದರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯೂ ಕೂಡ ದೊರೆಯುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಮತ್ತೊಂದು ಹೊಸ ವಿಶೇಷ ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗಾದರೆ ಇವತ್ತಿನ ವಿಶೇಷ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗಣೇಶ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಡಲಿ ಅಂತ ಗಣೇಶನನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.